ಯಾರದೋ ಒಂದು ಒತ್ತಡ ತಂತ್ರದಿಂದ ಉಡುಪಿ ಚಿಕ್ಕಮಗಳೂರು ಮಿಸ್ ಆಯ್ತು ಅಂತ ಬೇಜಾರಿದೆ ಶೋಭಾ ಮೇಡಮ್ಗೆ? ಸಹಜವಾಗಿ ಅದು ನಾನು ಅಲ್ಲಿಗೆ ಕನೆಕ್ಟೆಡ್ ಆಗಿದ್ದೆ. ಉಡುಪಿ ಕೃಷ್ಣನ ಜೊತೆ, ಕೊಲ್ಲೂರು ಮುಕಾಂಬಿಕೆ ಜೊತೆ, ನನ್ನ ಶೃಂಗೇರಿ ಮಠದ ಜೊತೆ, ನಮ್ಮ ಗುರುಗಳ ಜೊತೆ ನಾನು ಕನೆಕ್ಟ್ ಆಗಿದ್ದೆ. ಸಹಜವಾಗಿ ಅನಿಸುತ್ತೆ. ಆದರೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವ್ರ ಕಾರಣ ಅಂತ ನಾನು ಹೇಳಲ್ಲ. ಯಾಕೆಂದರೆ ಉಡುಪಿಯಲ್ಲಿರುವಂಥ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯಿತು ಅಂತ ನನಗೆ ಅನಿಸಲ್ಲ. ನನ್ನನ್ನು ಬೆಂಗಳೂರು ತರಬೇಕನ್ನುವಂಥ ಉದ್ದೇಶ ಡೆಲ್ಲಿಯ ನಾಯಕರದ್ದು ಇದ್ದಿರ್ಬೋದು. ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ. ಉಡುಪಿಯಲ್ಲಿ ನಿಂತರೂ ಕೂಡ ನಾನು ದೊಡ್ಡ ಅಂತರದಿಂದ ಕಳೆದ ಮೊದಲ ಚುನಾವಣೆಯಲ್ಲಿ 1,80,000ದಿಂದ ನಾನು ಗೆದ್ದಿದ್ದೆ. ಎರಡನೇ ಚುನಾವಣೆಯಲ್ಲಿ ಕೂಡ ವಿರೋಧ ಮಾಡಿದ್ರು, ಗೋ ಬ್ಯಾಕ್ ಅಂತ ಹೇಳಿದ್ರು. ಆದರೂ 3.5 ಲಕ್ಷ ಅಂತರದಿಂದ ನಾನು ಅವತ್ತು ಚುನಾವಣೆ ಗೆದ್ದಿದ್ದೆ. ಈ ಸರಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ನಾವು 4.5 ಲಕ್ಷಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿ. ಆ ವಿಶ್ವಾಸ ನಂಗಿತ್ತು. ಆದರೂ ನನಗೆ ವಿಶ್ವಾಸ ಇದೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ಅದೇ ಅಂತರದಿಂದ ಗೆಲ್ಲಿಸ್ತಾರೆ ಮತ್ತು ಮೋದಿಯವರಿಗೆ ಕೈ ಎತ್ತಕ್ಕೆ ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಕಳೆದ 10 ವರ್ಷದಲ್ಲಿ ನಮ್ದು ಏನೇನು ಕೆಲಸ ಆಗಿದೆ ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರದ್ದಿದೆ. ಅದೆಲ್ಲವನ್ನ ಅವರಿಗೆ ವಿವರವನ್ನು ಕೊಟ್ಟು ಅವರು ಕೂಡ ಈ ಪ್ರಚಾರದಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗಿಯಾಗುವಂತೆ ಮತ್ತು ನಾನು ಕೂಡ ಭಾಗವಹಿಸುವಂತೆ ಖಂಡಿತ ಕೆಲಸ ಮಾಡ್ತೀವಿ. ಯಾರದೋ ಒಂದು ಒತ್ತಡ ತಂತ್ರದಿಂದ ಉಡುಪಿ ಚಿಕ್ಕಮಗಳೂರು ಮಿಸ್ ಆಯ್ತು ಅಂತ ಬೇಜಾರಿದೆ ಶೋಭಾ ಮೇಡಮ್ಗೆ? ಸಹಜವಾಗಿ ಅದು ನಾನು ಅಲ್ಲಿಗೆ ಕನೆಕ್ಟೆಡ್ ಆಗಿದ್ದೆ. ಉಡುಪಿ ಕೃಷ್ಣನ ಜೊತೆ, ಕೊಲ್ಲೂರು ಮುಕಾಂಬಿಕೆ ಜೊತೆ, ನನ್ನ ಶೃಂಗೇರಿ ಮಠದ ಜೊತೆ, ನಮ್ಮ ಗುರುಗಳ ಜೊತೆ ನಾನು ಕನೆಕ್ಟ್ ಆಗಿದ್ದೆ. ಸಹಜವಾಗಿ ಅನಿಸುತ್ತೆ. ಆದರೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವ್ರ ಕಾರಣ ಅಂತ ನಾನು ಹೇಳಲ್ಲ. ಯಾಕೆಂದರೆ ಉಡುಪಿಯಲ್ಲಿರುವಂಥ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯಿತು ಅಂತ ನನಗೆ ಅನಿಸಲ್ಲ. ನನ್ನನ್ನು ಬೆಂಗಳೂರು ತರಬೇಕನ್ನುವಂಥ ಉದ್ದೇಶ ಡೆಲ್ಲಿಯ ನಾಯಕರದ್ದು ಇದ್ದಿರ್ಬೋದು. ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ. ಉಡುಪಿಯಲ್ಲಿ ನಿಂತರೂ ಕೂಡ ನಾನು ದೊಡ್ಡ ಅಂತರದಿಂದ ಕಳೆದ ಮೊದಲ ಚುನಾವಣೆಯಲ್ಲಿ 1,80,000ದಿಂದ ನಾನು ಗೆದ್ದಿದ್ದೆ. ಎರಡನೇ ಚುನಾವಣೆಯಲ್ಲಿ ಕೂಡ ವಿರೋಧ ಮಾಡಿದ್ರು, ಗೋ ಬ್ಯಾಕ್ ಅಂತ ಹೇಳಿದ್ರು. ಆದರೂ 3.5 ಲಕ್ಷ ಅಂತರದಿಂದ ನಾನು ಅವತ್ತು ಚುನಾವಣೆ ಗೆದ್ದಿದ್ದೆ. ಈ ಸರಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ನಾವು 4.5 ಲಕ್ಷಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿ. ಆ ವಿಶ್ವಾಸ ನಂಗಿತ್ತು. ಆದರೂ ನನಗೆ ವಿಶ್ವಾಸ ಇದೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ಅದೇ ಅಂತರದಿಂದ ಗೆಲ್ಲಿಸ್ತಾರೆ ಮತ್ತು ಮೋದಿಯವರಿಗೆ ಕೈ ಎತ್ತಕ್ಕೆ ಕಳಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಕಳೆದ 10 ವರ್ಷದಲ್ಲಿ ನಮ್ದು ಏನೇನು ಕೆಲಸ ಆಗಿದೆ ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರದ್ದಿದೆ. ಅದೆಲ್ಲವನ್ನ ಅವರಿಗೆ ವಿವರವನ್ನು ಕೊಟ್ಟು ಅವರು ಕೂಡ ಈ ಪ್ರಚಾರದಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗಿಯಾಗುವಂತೆ ಮತ್ತು ನಾನು ಕೂಡ ಭಾಗವಹಿಸುವಂತೆ ಖಂಡಿತ ಕೆಲಸ ಮಾಡ್ತೀವಿ.